ಅಂದ್ರೆ ಗೈಸ್ ಬನ್ನಿ ನಿಮ್ಗೋಸ್ಕರ ಇವತ್ತು ಸೂಪರ್ ಆಗಿರ್ತಕ್ಕಂಥ ಕಂಟೆಂಟ್ ತಗೊಂಬಂದಿದ್ದೀನಿ. ಸೊ ಈ ಒಂದು ಕಂಟೆಂಟ್ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ನಿಮ್ಮ ಒಂದು ಚಾನಲ್ ಗ್ರೋ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಅಥವಾ ನಿಮ್ಮ ಒಂದು ಚಾನಲ್ ಇನ್ನಷ್ಟು ನ್ಯೂಸ್ ಬರುವಂತ ಸಾಧ್ಯತೆ ಇರುತ್ತೆ. ಈ ಒಂದು ಟಾಪಿಕ್ ನ ಅರ್ಥ ಸೊ ಅದಕ್ಕಿಂತ ಮುಂಚೆ ಯಾರೇ ನಮ್ ಈ ಒಂದು ವಿಡಿಯೋಗೆ ಲೈಕ್ ಮಾಡೋಕ್ಕಿಂತ ಮುಂಚೆ ಸೊ ವಿಡಿಯೋ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಇದು ಬಂದ್ಬಿಟ್ಟು ನಾನ್ ಕೊಡುವಂತ ಮಾಹಿತಿ ಸೊ ನಿಮ್ಮ ಒಂದು ಚಾನಲ್ ಗ್ರೋ ಆಗಿ ಮಾಡುತ್ತೆ. 0 ಸಬ್ಸ್ಕ್ರೈಬರ್ಸ್ ಇದ್ದವರು ಕೂಡ ಹೀರೋ ಸಬ್ಸ್ಕ್ರೈಬರ್ಸ್ ನ ಮಾಡ್ಕೋಬಹುದು. ಸೊ ಇವಾಗ ಬನ್ನಿ ನಮ್ಮ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಬಂದ್ಬಿಟ್ಟು ಸೊ ನಿಮ್ಮ ಒಂದು ಚಾನಲ್ ನ ಯಾವ ರೀತಿ ಗ್ರೋ ಮಾಡೋದು ಅಂತಂದ್ರೆ ಫಸ್ಟ್ ನೀವು ವಿಡಿಯೋ ಹಾಕ್ತೀರ ನೋಡಿ. ಸೊ ಆ ಒಂದು ವಿಡಿಯೋದಲ್ಲಿ ಇರ್ತಕ್ಕಂಥ ಥಂಬ್ನೇಲ್, ಟೈಟಲ್, ಡಿಸ್ಕ್ರಿಪ್ಷನ್ ಆಗಿರ್ಬೋದು ಇಂತ ಒಂದು ಇದನ್ನ ನೀವು ಚೆನ್ನಾಗಿ ಮಾಡ್ಕೋಬೇಕಾಗುತ್ತೆ. ಸೊ ಈ ಒಂದು ಟಿಪ್ಸ್ ನ ಹಲವಾರು ಯೂಟ್ಯೂಬರ್ಸ್ ಗಳು ಇವಾಗ ಯೂಟ್ಯೂಬ್ ನಲ್ಲಿ ಹಾಕಿದ್ದಾರೆ. ಸೊ ಇಂತ ವಿಡಿಯೋಸ್ ಗಳು ನಿಮ್ಗೆ ತುಂಬಾ ಅಂತಂದ್ರೆ ತುಂಬಾ ಸಿಗ್ತಾ ಇದಾವೆ. ಸೊ ಅವುಗಳನ್ನೆಲ್ಲ ನೀವು ನೋಡಿ ಬಂದಿರ್ತೀರ ಅಂತ ನನಗೆ ತಿಳಿದಿದೆ. ಸೊ ಇವಾಗ ನಿಮ್ಗೋಸ್ಕರ ಒಂದು ಹೊಸ ನ್ಯೂಸ್ ನ ಕೊಡ್ತೀನಿ. ನೀವು ಒಂದು ವಿಡಿಯೋ ಮಾಡ್ತೀರಾ, ಸೊ ಆ ಒಂದು ವಿಡಿಯೋದಲ್ಲಿ ಸೊ ನೀವು ಏನಾಗಿದೆ ಕನ್ಸಿಸ್ಟೆಂಟಿನ ಮೇಂಟೈನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ನೀವು ದಿನಾಲು ವಿಡಿಯೋಸ್ ಗಳನ್ನ ಮಾಡಿ ಅದಕ್ಕೆ ಸರಿಯಾಗಿ ಎಡಿಟಿಂಗ್ ಮಾಡದೆ, ಸೊ ಸರಿಯಾಗಿ ತಮ್ಮೆಲ್ಲ ಎಡಿಟಿಂಗ್ ಮಾಡದೆ, ಸೊ ದಿನ ಒಂದೊಂದು ವಿಡಿಯೋ ಮಾಡಿ ಕನ್ಸಿಸ್ಟೆಂಟಿನ ಮೇಂಟೈನ್ ಮಾಡಮು ಅಂತ ಹೇಳ್ಬಿಟ್ಟು ಸೊ ಮೇನ್ ಆಗಿರ್ತಕ್ಕಂಥ ಟಾಪಿಕ್ ನೀವು ಮರಿತಾ ಹೋಗ್ತೀರಾ. ಸೊ ಅದರಿಂದಾಗಿ ನಿಮ್ಮ ಒಂದು ಚಾನಲ್ ಬಿದ್ದು ಹೋಗುವಂತ ಸಾಧ್ಯತೆ ಇರುತ್ತೆ. ಅದು ಕೂಡ ನನಗೂ ಕೂಡ ಹಾಗೆ ಆಗಿದೆ. ಸೊ ಇವಾಗ ಹೇಳೋದಾದ್ರೆ ಸೊ ನೀವು 3 ದಿನಕ್ಕೊಂದು ವಿಡಿಯೋ ಅಪ್ಲೋಡ್ ಮಾಡಿ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಒಂದು ವಿಡಿಯೋಗೆ ಥಂಬ್ನೇಲ್ ಮೇನ್ ಇಂಪಾರ್ಟೆಂಟ್ ಗೈಸ್. ನಿಮ್ಮ ಒಂದು ಮೊಬೈಲ್ಗೆ ಕ್ಲಿಕ್ ಬರೋದು ಥಂಬ್ನೇಲ್ ಇಂದಾನೆ. ಸೊ ಆ ಒಂದು ಥಂಬ್ನೇಲ್ ನೀವು ಚೆನ್ನಾಗಿ ಮಾಡಿದ್ರೆ 100% ನಿಮ್ಮ ಒಂದು ಚಾನಲ್ ಗ್ರೋ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಥಂಬ್ನೇಲ್ ನ ಚೆನ್ನಾಗಿ ಮಾಡೋದು ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂತಂದ್ರೆ ಐ ಕಾರ್ಡ್ ಅಲ್ಲಿ ವಿಡಿಯೋ ಬರುತ್ತೆ ಅಥವಾ ಲಾಸ್ಟ್ ಎಂಡ್ ಸ್ಕ್ರೀನ್ ಅಲ್ಲಿ ವಿಡಿಯೋ ಬರುತ್ತೆ, ಹೋಗಿ ಚೆಕ್ ಮಾಡ್ಕೋಬಹುದು. ಆಮೇಲೆ ಬಂದ್ರೆ ಇವಾಗ ಥಂಬ್ನೇಲ್ ಇದೆ ನೋಡಿ. ಸೊ ಈ ಒಂದು ಥಂಬ್ನೇಲ್ ನ ನೀವು ಚೆನ್ನಾಗಿ ಕ್ರಿಯೇಟ್ ಮಾಡೋದ್ರಿಂದ ನ್ಯೂಸ್ ಏನೋ ಬರುತ್ತೆ. ಸೊ ಆಮೇಲೆ ಇವಾಗ ಥಂಬ್ನೇಲ್ ಚೆನ್ನಾಗಿ ಕ್ರಿಯೇಟ್ ಮಾಡಿದೀವಿ, ಟೈಟಲ್ ನ ಚೆನ್ನಾಗಿ ಹಾಕಿಲ್ಲ ಅಂತಂದ್ರೆ ಸೊ ಇದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಗೈಸ್. ನೀವು ಇದನ್ನೇ ಮಿಸ್ಟೇಕ್ ಕೂಡ ಮಾಡ್ತಾ ಇದ್ದೀರಾ. ಇದು ತುಂಬಾ ಇಂಪಾರ್ಟೆಂಟ್ ಗೈಸ್. ಸೊ ನೀವಿಲ್ಲಿ ಏನ್ ಮಾಡ್ಕೋಬೇಕು ಅಂತಂದ್ರೆ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಇರ್ತಕ್ಕಂಥ ಟೈಟಲ್ ನ ನೀವು ಇಲ್ಲಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಕೋಬೇಕಾಗುತ್ತೆ. ಹೆಂಗಂತಂದ್ರೆ ದೊಡ್ಡ ದೊಡ್ಡ ವರ್ಡ್ಸ್ ಗಳನ್ನ ಹಾಕಿ ಹೈಲೈಟ್ ನ ಮಾಡಿ ಎಷ್ಟು ಕ್ರೇಜಿಯಾಗಿ ತಮ್ಮೆಲ್ಲ ಟೈಟಲ್ ಹಾಕ್ಬೇಕು ಅಂತಂದ್ರೆ ಟೈಟಲ್ ಮತ್ತು ತಮ್ಮೆಲ್ಲ ಮಾಡ್ಬೇಕು ಅಂತಂದ್ರೆ ಸೂಪರ್ ಆಗಿರ್ತಕ್ಕಂಥದ್ದು ಮಾಡ್ತಾ ಇರಬೇಕು. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸೊ ಅಲ್ಲಕ್ ಬರ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ. ಸೊ ಆ ಬಾಕ್ಸ್ ಅಲ್ಲಿ ನೀವು ಇದು ಏನ್ ಮಾಡ್ಕೋಬೇಕು ಅಂತಂದ್ರೆ ಸೂಪರ್ ಆಗಿರ್ತಕ್ಕಂತ ಒಂದು ಹ್ಯಾಶ್ ಟ್ಯಾಗ್ ನ ಹಾಕೋದ್ ಮರಿಬೇಡಿ. ಹ್ಯಾಶ್ ಟ್ಯಾಗ್ ಮೇನ್ ಇಂಪಾರ್ಟೆಂಟ್. ಹ್ಯಾಶ್ ಟ್ಯಾಗ್ ಅಂತಂದ್ರೆ ಸಿಕ್ಕು ಅದು ಸಿಕ್ತು ಇದು ಸಿಕ್ತು ಅಂತ ಹೇಳಿ ಹಾಕೋದಲ್ಲ. ಸೊ ನಿಮ್ಮ ಒಂದು ವಿಡಿಯೋದಲ್ಲಿ ಇರ್ತಕ್ಕಂಥ ಯಾವ್ದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದಿರೋ ಸೊ ಅದ್ರ ಬಗ್ಗೆನೆ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಹ್ಯಾಶ್ ಟ್ಯಾಗ್ ಗಳು ಇರಬೇಕು. ಸೊ ಇದರಿಂದಾಗಿ ಸೊ ನಿಮ್ಮ ಒಂದು ವಿಡಿಯೋ ವೈರಲ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಅದೇ ಗೊತ್ತಲ್ಲ, ನಿಮ್ ಚಾನಲ್ ಗ್ರೋ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಇನ್ನೊಂದು ಟಾಪಿಕ್ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಒಂದ್ ಟಿಪ್ಸ್ ಬಂದ್ಬಿಟ್ಟು ಸೊ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀವು ಯೂಸ್ ಮಾಡ್ತಕ್ಕಂತ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ನಾನು ಹಾಕಿದ್ದೀನಿ ನೋಡಿ, ಮೈಕ್ ಅದು ಇದು ಎಲ್ಲಾನು ಕೂಡ ಹಾಕ್ಬೇಕು. ಸೊ ಅದರಿಂದಾಗೂ ಕೂಡ ನಿಮ್ಮ ಒಂದು ಚಾನಲ್ ಗ್ರೋ ಆಗುವಂತ ಸಾಧ್ಯತೆ ಇರುತ್ತೆ. ಇನ್ನೊಂದು ಬಂದ್ಬಿಟ್ರೆ ಸೊ ನಿಮ್ಮ ಹತ್ರ ಆಗ್ತಕ್ಕಂಥ ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಐಡಿ ಆಗಿರ್ಬೋದು, ಇದು ಯಾಕೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಆಡಿಯನ್ಸ್ಗೆ ನೀವು ಅವ್ರು ಮೆಸೇಜ್ ಮಾಡಿದಾಗ ನೀವು ರಿಪ್ಲೈ ಕೊಟ್ಟಾಗ ಇವನು ಹೆಂಗಂತಂದ್ರೆ ಸಬ್ಸ್ಕ್ರೈಬರ್ಸ್ ನ ಬೆಳೆಯೋಸ್ಗೋಸ್ಕರ ಸೊ ನೀವು ಅದನ್ನ ಮಾಡ್ಕೋಬೇಕಾಗುತ್ತೆ ಗೈಸ್. ಸೊ ಇನ್ನೊಂದು ಟಾಪಿಕ್ ಏನಪ್ಪಾ ಅಂತಂದ್ರೆ ಸೊ ತುಂಬಾ ಜನ ಮಿಸ್ಟೇಕ್ ಮಾಡೋದು ಇಲ್ಲೇನೆ. ಸೊ ಅದೇನಂತಂದ್ರೆ ಸೊ ಚೆನ್ನಾಗಿ ಥಂಬ್ನೇಲ್ ಹಾಕ್ದೇ ಇರೋದಾಗಿರ್ಬೋದು, ಡಿಸ್ಕ್ರಿಪ್ಷನ್ ಹಾಕ್ದೇ ಇರೋದಾಗಿರ್ಬೋದು. ಇನ್ನೊಂದೇನಪ್ಪಾ ಅಂತಂದ್ರೆ ಟೈಟಲ್ ನ ಬರೆಯೋದು ತಪ್ಪು ಮಾಡ್ತಾರೆ. ಸೊ ಇದರಿಂದ ನೀವು ಯಾವ ರೀತಿ ChatGPT ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ಸೊ ಅದನ್ನು ಕೂಡ ಸ್ಕಿಪ್ ನ ನೀವು ಕಲಿಬಹುದು ಗೈಸ್. ಸೊ ChatGPT ನ ಯೂಸ್ ಮಾಡೋದು ಗೊತ್ತಿಲ್ಲ ಅಂತಂದ್ರೆ ದಯವಿಟ್ಟು 3 ಕಮೆಂಟ್ ಮಾಡಿ ಯಾರಾದ್ರೂ. ಸೊ 3 ಕಮೆಂಟ್ ಮಾಡಿದ್ರೆ 100% ನಿಮ್ಗೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇನ್ನೊಂದು ನೆಕ್ಸ್ಟ್ ಒಂದು ಟಾಪಿಕ್ ಬಂದ್ಬಿಟ್ರೆ ಸೊ ನೀವು ವಿಡಿಯೋ ಮಾಡಿರ್ತೀರ ನೋಡಿ, ಕಷ್ಟಪಟ್ಟು ವಿಡಿಯೋ ಮಾಡ್ತೀರ ಗೈಸ್. ಸೊ ಅದಕ್ಕೆ ಒಂದು ಪೋಸ್ಟ್ ನ ಹಾಕೋದ್ ಮಾತ್ರ ಮರ್ಲಿಕ್ಕೆ ಹೋಗ್ಬೇಡಿ. ಒಂದು ಪೋಸ್ಟ್ ನ ಹಾಕೋದ್ರಿಂದ ಏನಾಗುತ್ತೆ ಅಂತಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡದೇ ಇರುವಂತ ಚಾನಲ್ಗೆ ಆ ಒಂದು
ಪೋಸ್ಟ್ ಸೊ ರೀಚ್ ಆಗುವಂತ ಸಾಧ್ಯತೆ ತುಂಬಾ ಅಂತಂದ್ರೆ ತುಂಬಾ ಇರುತ್ತೆ. ಸೊ ಅದರಿಂದಾಗಿ ಪೋಸ್ಟ್ ಆಗುವಂತದ್ದು ಇಂಪಾರ್ಟೆಂಟ್ ಗೈಸ್. ಇನ್ನೊಂದು ಬಂದ್ಬಿಟ್ರೆ ಇವಾಗ ಶಾರ್ಟ್ಸ್, ಪ್ರತಿಯೊಂದು ವಿಡಿಯೋಗೆ ಒಂದೊಂದು ಶಾರ್ಟ್ಸ್ ಮಾಡಿ ಹಾಕಿ. ಇದು ಗ್ರೋ ಆಗ್ಲಿಲ್ಲ ಅಂತಂದ್ರೆ ಅದುವರೆಗೂ ಗ್ರೋ ಆಗುತ್ತೆ. ಸ್ವಲ್ಪ ಶಾರ್ಟ್ 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 ಆಗಿ ಅದೇ ವಿಡಿಯೋನ ಪ್ರಮೋಟ್ ಮಾಡಿ ಹಾಕ್ಬೇಕಾಗುತ್ತೆ. ಸೊ ಇದು ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಂಡಿದೀನಿ. ಸೊ ನೆಕ್ಸ್ಟ್ ಒಂದು ಟಿಪ್ಸ್ ಬಂದ್ಬಿಟ್ರೆ, ಸೊ ಇವುಗಳನ್ನೆಲ್ಲಾನು ಸರಿಯಾಗಿ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಚಾನಲ್ ಡಿ.ಪಿ.ನೇ ಚೆನ್ನಾಗಿ ಇಟ್ಟಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬರ್ಸ್ ಆದ್ರೂ ಎಲ್ಲಿ ಬರ್ತಾರೆ? ಅದು ಬಿಟ್ಟು ನಿಮ್ ವಿಡಿಯೋ ಕ್ಲಿಕ್ ಆದ್ರೂ ಎಲ್ಲಿ ಮಾಡ್ತಾರೆ? ಮಾಡಿದ್ರು ಈ ಪೂರ್ತಿಯಾಗಿ ಎಲ್ಲಿ ನೋಡ್ತಾರೆ? ಸೊ ಇದು ಮೇನ್ ಇಂಪಾರ್ಟೆಂಟ್ ಟಿಪ್ಸ್. ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಚಾನಲ್ ಡಿ.ಪಿ.ನ ಸರಿಯಾಗಿ ಕರೆಕ್ಟ್ ಆಗಿ ಚೆನ್ನಾಗಿ ಇಟ್ಕೋಬೇಕು. ಸೊ ಇದರಿಂದಾಗಿ ನಿಮ್ಮ ಒಂದು ಚಾನಲ್ ಅಲ್ಲಿ ಸಬ್ಸ್ಕ್ರೈಬರ್ಸ್ ಗ್ರೋ ಆಗುವಂತ ಸಾಧ್ಯತೆ ಇರುತ್ತೆ. ಆಮೇಲೆ ಬಂದ್ಬಿಟ್ರೆ ಚಾನಲ್ ಅಲ್ಲಿ ಇರ್ತಕ್ಕಂತ ಡಿ.ಪಿ ಹಿಂದ್ಗಡೆ ಇರ್ತಕ್ಕಂತ ಏನದು ಬ್ಯಾನರು ಅಥವಾ ನೀವ್ ಏನಂತೀರ ನಂಗೆ ಗೊತ್ತಿಲ್ಲ, ಬ್ಯಾನರ್ ಆಗಿರ್ಬೋದು ಅಥವಾ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು. ಸೊ ಇದನ್ನ ನೀವು ಕರೆಕ್ಟ್ ಆಗಿ ಅಲ್ಲಿ ನೀವು ಹಾಕಿರ್ಬೇಕು. ಅದರಿಂದಾಗಿ ನಿಮ್ಮ ಒಂದು ಚಾನಲ್ ಅವರು ಕ್ಲಿಕ್ ಮಾಡಿ ನೋಡಿದಾಗ ಸೊ ಯಾವ ರೀತಿ ಅಂತಂದ್ರೆ ತುಂಬಾ ಚೆನ್ನಾಗಿರ್ತಕ್ಕಂಥ ಒಂದು ಇದನ್ನ ಕೊಡುತ್ತೆ. ಅದು ಬ್ಯಾನರ್ ಆಗಿರ್ಬೋದು, ಡಿ.ಪಿ ಆಗಿರ್ಬೋದು, ತುಂಬಾ ಚೆನ್ನಾಗಿರ್ತ ಒಂದು ಕ್ರಿಯೇಟ್ ಅಂತಂದ್ರೆ ಒಂದು ಚೆನ್ನಾಗಿರ್ತಕ್ಕಂತ ಒಂದು ಶೈಲಿಯನ್ನ ಕೊಡುತ್ತೆ ಗೈಸ್. ಸೊ ಇದು ಇಂಪಾರ್ಟೆಂಟ್, ನೀವು ಹಾಕ್ಲೇಬೇಕು ಇದನ್ನ. ಸೊ ಇನ್ನು ಬಂದ್ಬಿಟ್ರೆ ಸೊ ಹಲವಾರು ಟಿಪ್ಸ್ ಗಳಿದಾವೆ ಸೊ ಯೂಟ್ಯೂಬ್ ಚಾನಲ್ ನ ಗ್ರೋ ಮಾಡೋದಕ್ಕೆ, ಓಕೆನಾ? ಸೊ ಈ ಒಂದು ಟಿಪ್ಸ್ ಗಳನ್ನ ನೀವು ಇಲ್ಲಿ ಫಾಲೋ ಮಾಡ್ಬೇಕು. ಸೊ ಕನ್ಸಿಸ್ಟೆಂಟ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡ್ಬೇಕು. ಇವಾಗ ಕನ್ಸಿಸ್ಟೆಂಟ್ ಅಂದ ತಕ್ಷಣ ತುಂಬಾ ಜನ ಮಿಸ್ ಮಾಡೋದು ಕೂಡ ಇಲ್ಲೇನೆ. ಸೊ ಆ ಒಂದು ಟಾಪಿಕ್ ಏನಪ್ಪಾ ಅಂತ, ಆ ಒಂದು ಇದು ಏನಪ್ಪಾ ಅಂತಂದ್ರೆ, ಸೊ ಕಂಟೆಂಟ್ ನ ಚೆನ್ನಾಗಿ ಎಡಿಟ್ ಮಾಡಿ ಹಾಕೋದಿಲ್ಲ. ಹೆಂಗಾರೆ ಸುಮ್ನೆ ಯಾವ ರೀತಿ ಅವರು ರೆಕಾರ್ಡ್ ಮಾಡಿರ್ತಾರೆ ಸುಮ್ನೆ ಅಲ್ಲಿ ಒಂದು ಎರಡು ಇದು ಹಾಕೊಂಡ್ಬಿಟ್ಟು ಎಡಿಟ್ ಮಾಡಿ ಹಾಕಿಬಿಡ್ತಾರೆ. ಸೊ ಈ ಒಂದು ತಪ್ಪನ್ನ ಮಾಡಕ್ ಹೋಗ್ಬೇಡಿ. ಎಡಿಟಿಗೆ ಇವಾಗ ಎಷ್ಟು ಪರ್ಫಾರ್ಮೆನ್ಸ್ ಇದೆ ಅಂತಂದ್ರೆ ತುಂಬಾ ಪರ್ಫಾರ್ಮೆನ್ಸ್ ಇದೆ ಅಂತಂದ್ರೆ ಸಾರಿ ಟಾಪ್ ಇದೆ, ಸಾಫ್ಟ್ ಏನೋ ಅಂತಾರೆ guys ಅದನ್ನ. ಸೊ ರೇಂಜ್ ಇದೆ, ಓಕೆ ರೇಂಜ್ ಇದೆ. ಸೊ ಆ ರೇಂಜ್ ನ ನೀವು ಮಿಸ್ ಮಾಡ್ಕೋಕ್ ಹೋಗ್ಬೇಡಿ. ಎಡಿಟಿಂಗ್ಗೆ ತುಂಬಾ ತುಂಬಾ ಜಾಸ್ತಿ ಇದು ಇರುವಂತದ್ದು. ಇನ್ನೊಂದು ಪಾಯಿಂಟ್ ಬಂದ್ಬಿಟ್ರೆ, ಸೊ ಎಡಿಟಿಂಗು ಎಲ್ಲ ಕೂಡ ಸೂಪರ್ ಆಗಿ ಮಾಡಿ ಹಾಕಿದ್ರೆ ನಿಮ್ಮ ಒಂದು ಚಾನಲ್ ಗ್ರೋ, ನಿಮ್ಮ ಒಂದು ವಿಡಿಯೋ ವೈರಲ್ ಆಗುವಂತ ಸಾಧ್ಯತೆ ಇರುತ್ತೆ. ಇನ್ನು ಕೆಲವೊಂದಿಷ್ಟು ಟಿಪ್ಸ್ ಗಳನ್ನ ನಿಮ್ ಮುಂದೆ ಶೇರ್ ಮಾಡ್ಕೊಳ್ಳೋದಾದ್ರೆ, ಸೊ ಹಲವಾರು ಟಿಪ್ಸ್ ಗಳಿದಾವೆ. ಸೊ ಅದರಲ್ಲಿ ಪ್ರಮುಖವಾದ ಟಿಪ್ಸ್ ಏನಪ್ಪಾ ಅಂತಂದ್ರೆ, ಇವಾಗ ನಿಮ್ಮ ಒಂದು ವಿಡಿಯೋ ಗ್ರೋ ಆಗ್ಬೇಕು ಅಂತಂದ್ರೆ ಮೇನ್ ಇಂಪಾರ್ಟೆಂಟ್ ರೀಸನ್ ಥಂಬ್ನೇಲ್ ಆಗಿರ್ತಕ್ಕಂಥದ್ದು. ಸೊ ಕನ್ಸಿಸ್ಟೆಂಟಿನ ಮೇಂಟೈನ್ ಮಾಡ್ತಿರೋ ಬಿಡ್ತಿರೋ ನಿಮ್ಗೆ ಇಟ್ಟಿದ್ದು, ಕನ್ಸಿಸ್ಟೆಂಟಿ ಮೇಂಟೈನ್ ಮಾಡಿ. ಆದ್ರೆ ಈ ಥಂಬ್ನೇಲ್ ವಿಡಿಯೋ ಎಡಿಟಿಂಗು ಇದೆ ನೋಡಿ ಮೇನ್ ಇಂಪಾರ್ಟೆಂಟ್ ರೀಸನ್ ಆಗಿರ್ತಕ್ಕಂಥದ್ದು ಇದು. ಸೊ ನೀವು ಒಂದ್ ದಿನಕ್ಕೊಂದು ವಿಡಿಯೋ ಮಾಡ್ತಿದೀರಾ ಅಂತಂದ್ರೆ ನಿಮ್ಗೆ ವಿಡಿಯೋ ಎಡಿಟ್ ಮಾಡಕ್ ಟೈಮ್ ಇಲ್ಲ, ಥಂಬ್ನೇಲ್ ಎಡಿಟ್ ಮಾಡಕ್ ಟೈಮ್ ಇಲ್ಲ, ಒಂದ್ ದಿನಕ್ಕೊಂದು ವಿಡಿಯೋ ಮಾಡ್ತಿದೀನಿ ಅಂತಂದ್ರೆ ಅದನ್ನ 2 ದಿನಕ್ಕೊಂದು 3 ದಿನಕ್ಕೊಂದು ಮಾಡಿಬೇಕಾದ್ರೆ. ಆದ್ರೆ ಸೊ ನೀವು ಮೇನ್ ಇಂಪಾರ್ಟೆಂಟ್ ವಿಡಿಯೋ ಎಡಿಟಿಂಗು ಥಂಬ್ನೇಲು. ಸೊ ಇದನ್ನ ಮಾಡ್ತಾ ಹೋಗಿ. ಆಮೇಲೆ ಬಂದ್ಬಿಟ್ರೆ ನಿಮ್ಮ ಒಂದು ವಿಡಿಯೋ ಸಜೆಷನ್ ಅಲ್ಲಿ ಕೊಡಿ, ಪೋಸ್ಟ್ ಹಾಕಿ. ಆಮೇಲೆ ಶಾರ್ಟ್ಸ್ ಗಳನ್ನ ಮಾಡಿ ಹಾಕಿ. ಸೊ ಇದರಿಂದ ನಿಮ್ ಚಾನಲ್ ಗ್ರೋ ಆಗುವಂತ ಸಾಧ್ಯತೆ ಇರುತ್ತೆ. ಆಮೇಲೆ ಬಂದ್ಬಿಟ್ರೆ ನೀವು ವಿಡಿಯೋ ಕ್ಲಿಯಾರಿಟಿನ ಕೊಡ್ಬೇಕಾಗುತ್ತೆ. ಎಷ್ಟಾಗುತ್ತೆ ಅಷ್ಟು ಅಂತಂದ್ರೆ ಹೋಗ್ಬಿಟ್ಟು ಫುಲ್ ಏನ್ ಮಾಡ್ತೀರಾ, ಒಂದ್ ದೊಡ್ಡ ಕ್ಯಾಮ್ರಾ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ ನಾನು. ನಿಮ್ಮ ಒಂದು ಮೊಬೈಲ್ ಒಳಗಡೆ ಕ್ಯಾಮ್ರಾನ ನೀವು ಇಲ್ಲಿ ಪ್ರೋ ಮಾಡ್ಬೋದು. ಸೊ ಆ ಟಿಪ್ಸ್ ಏನಪ್ಪಾ ಅಂತಂದ್ರೆ, ಚೆನ್ನಾಗಿರ್ತಕ್ಕಂಥ ಲೈಟ್ ನ ಹಾಕಿ ಗೈಸ್. ಸೊ ಮುಂದ್ಗಡೆ ಲೈಟ್ ಇದ್ರೆ 100% ಬ್ಯಾಕ್ ಗ್ರೌಂಡ್ ಚೆನ್ನಾಗಿ ಬರುತ್ತೆ. ನಿಮ್ಮ ಹತ್ರ ಲೈಟ್ ಇಲ್ಲ ಅಂತಂದ್ರೆ ನಿಮ್ ಮನೆ ಒಳಗಡೆ ಲೈಟ್ ಇರುತ್ತಲ್ಲ, ನಾರ್ಮಲ್ ಲೈಟ್, ಅದನ್ನ ಕೂಡ ಯೂಸ್ ಮಾಡ್ಕೋಬಹುದು. ಇಲ್ಲ ನಮ್ ಕಡೆ ಲೈಟ್ ಇಲ್ಲ, ನಾವು ಲೈಟ್ ಅನ್ನ ಯೂಸ್ ಮಾಡುವಂತ ಪ್ರೊಸೀಜರ್ ನಮ್ಗೆ ಅದ್ರ ಬಗ್ಗೆ ಏನು ಇದು ಇಲ್ಲ ಅಂತಂದ್ರೆ, ಸೊ ನಂತರ ಹೊರಗಡೆ ಬಂದ್ಬಿಟ್ಟು ವಿಡಿಯೋ ಮಾಡಿ. ಸೊ ನೋಡಿ ಬ್ಯಾಕ್ ಗ್ರೌಂಡ್ ಎಲ್ಲ ಎಷ್ಟು ಚೆನ್ನಾಗಿದೆ. ಸೊ ಹೊರಗಡೆ ಬಂದ್ಬಿಟ್ಟು ವಿಡಿಯೋ ಮಾಡೋದ್ರಿಂದ ಸೊ ನಿಮ್ಗೆ ಸೂರ್ಯನ್ ಬೆಳಕಂತೂ ಇದ್ದೇ ಇರುತ್ತಲ್ಲ, ಯಾವ್ದು ಲೈಟ್ ಇಲ್ಲ ಅಂತ ಪರವಾಗಿಲ್ಲ, ಸೂರ್ಯನ್ ಬೆಳಕಂತೂ ಇದ್ದೇ ಇರುತ್ತೆ. ಸೊ ವಿಡಿಯೋ ಕೂಡ ಕ್ಲಿಯಾರಿಟಿ ಬರುತ್ತೆ. ಇದನ್ನು ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು ಗೈಸ್. ಸೊ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಇರುವಂತದ್ದು. ಸೊ ಇದು ನಮ್ಮ ಒಂದು ವಿಡಿಯೋ. ಸೊ ವಿಡಿಯೋ ಹೆಂಗ ಅನಿಸ್ತು ಅಂತ ಕಮೆಂಟ್ ಮಾಡಿ ಕಳಿಸಿ. ಸೊ ವಿಡಿಯೋನ ಎಲ್ಲಿವರೆಗೂ ನೋಡಿದ್ರೆ ಅಂತಂದ್ರೆ ನಿಮ್ಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಸೊ ಇಂತಹ ಒಂದು ಮುಂದಿನ ವಿಡಿಯೋಗಳು ಬರ್ಬೇಕು ಅಂತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ನೋಟಿಫಿಕೇಶನ್ ಆಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಇನ್ನೂ ಅಷ್ಟು ಕ್ರಿಯೇಟರ್ಸ್ ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ. ಸೊ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.